ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕೋರ್ಸು ಯಾವುದ್ರಿ ಅಂತ ಕೇಳ್ಬೋದು ನೀವು. ಸೊ ಆ ಕೋರ್ಸ್ ಯಾವುದಪ್ಪ ಅಂತಂದ್ರೆ ಈ ಒಂದು BJMC ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಏನ್ರಿ BJMC ಅಂತಂತ ಕೇಳ್ಬೋದು ನೀವು. ಸೊ BJMC ಇಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸಿನ ಬಗ್ಗೆ ಆಸಕ್ತಿ ಭಾಳಷ್ಟು ಇರ್ತದೆ. ಸೊ ಅಂದರೆ ಇದರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂದರೆ ಈ ಕೋರ್ಸಿನ ಬಗ್ಗೆ ನಾವೇನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂತಂದರೆ ಈ ವಿಡಿಯೋದೊಳಗಡೆ ಇದರ ಎಲಿಜಿಬಿಲಿಟಿ ಏನಿರಬೇಕು, ಅದರ ಜೊತೆಗೇ ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನಿರ್ತೈತಿ, ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತೈತಿ, ಅದರ ಜೊತೆಗೆ ಇದರೊಳಗಡೆ ಬರುವಂತಹ ಸಬ್ಜೆಕ್ಟ್ ಅಥವಾ ಸಿಲಾಬಸ್ ನಾವೇನೆಲ್ಲ ಕಲಿತೀವಿ ಅಂತ ಕೇಳ್ಬೋದು. ಅದಾದಮೇಲೆ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ಗಳಾಗಿರ್ಬೋದು, ಇದರ ಸ್ಯಾಲ್ರಿ ಸ್ಕೇಲ್ನು ಕೂಡ ನೋಡ್ತಾ ಇದ್ದೀವಿ. ಅದರ ಜೊತೆಗೇ ಈ ಒಂದು ಕೋರ್ಸನ್ನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಹೈಯರ್ ಎಜುಕೇಷನ್ ಇರುತ್ತೆ ಅಂತಲೂ ಕೂಡ ಇದರೊಳಗಡೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ವಿತಿನ್ 10 ಮಿನಿಟ್ಸ್ ಒಳಗಡೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಈಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಬ್ಯಾಚುಲರ್ ಆಫ್ ಜರ್ನಲಿಸಮ್ ಅಥವಾ ಮಾಸ್ ಕಮ್ಯುನಿಕೇಷನ್ ಅನ್ನೋ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂತ ನೋಡೋಣ. ಸೊ ಇದು ಕಂಪ್ಲೀಟಾಗಿ ಬ್ಲೆಂಡ್ ಆಗಿರೋದು ಎದರ ಮೇಲಪ್ಪ ಅಂತಂದ್ರೆ ಈ ಒಂದು ಮೀಡಿಯಾ, ಅದರ ಜೊತೆಗೆ ಈ ಒಂದು ಜರ್ನಲಿಸಮ್ ಆಗಿರ್ಬೋದು, ಅದಾದಮೇಲೆ ಡಿಜಿಟಲ್ ಮೀಡಿಯಾಸ್ ಆಗಿರ್ಬೋದು, ಅದರ ಜೊತೆಗೆ ಪ್ರಿಂಟಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಮೇಲೆ ಬ್ಲೆಂಡ್ ಆಗಿರ್ತದೆ. ಸೊ ಹಾಗಾದರೆ ಈ ಒಂದು ಕೋರ್ಸು ನಿಮ್ಮೆಲ್ಲರೂ ಕೇಳ್ತೀರಿ, ಈ ಒಂದು ಮೀಡಿಯಾ ಅಥವಾ ಜರ್ನಲಿಸಮ್ ಅಂದ್ರೆ ಸೊ ಈಗ ನಾವೇನು ನ್ಯೂಸ್ಗಳನ್ನು ನೋಡ್ತೀವಲ್ಲ, ಸೊ ನ್ಯೂಸ್ ಚಾನಲ್ ಆಗಿರ್ಬೋದು, ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ನಾವು ಯಾವ ಥರ ಬೆಳೆಸಬೇಕಲ್ಲ, ಸೊ ಅದನ್ನು ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ಹಾಗಾದರೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಮ್ಮ ಒಂದು ಎಲಿಜಿಬಿಲಿಟಿ ಏನಿರಬೇಕು ಅಂತ ಕೇಳ್ಬೋದು ನೀವು. ಸೊ ನಮ್ಮ ಎಲಿಜಿಬಿಲಿಟಿ ಇಲ್ಲಿ ನಾವು PUC ಒಳಗಡೆ ಪಾಸ್ ಆಗಿರಬೇಕು. ಎನಿ PUC, ಇಟ್ ಮೈಟ್ ಬಿ PUC ಸೈನ್ಸ್ ಆಗಿರ್ಬೋದು, ಅದರ ಜೊತೆಗೆ PUC ಆರ್ಟ್ಸ್ನ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಯಾವುದೇ PUCನ ಮಾಡಿದ್ರೂ ಕೂಡ ನಾವು ಈ ಕೋರ್ಸನ್ನು ಮಾಡಬಹುದು. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಲಿಕ್ಕೆ ನಮ್ಮ PUC ಒಳಗಡೆ ನಮ್ಮ ಪರ್ಸಂಟೇಜ್ ಎಷ್ಟಿರಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಪರ್ಸಂಟೇಜ್ ಅಪ್ರಾಕ್ಸಿಮೇಟ್ಲಿ 40ಇಂದ 45ವರೆಗೆ ಇದ್ದರೆ ಸಾಕು, ನೀವು ಈ ಕೋರ್ಸನ್ನು ಮಾಡಬಹುದು. ಅದಾದಮೇಲೆ ಈ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಈ ಒಂದು ಹಿಸ್ಟ್ರಿ ಒಳಗಡೆ ಅಥವಾ ಈ ಒಂದು ಸೋಷಿಯಲ್ ಒಳಗಡೆ ಭಾಳ ಇಂಟ್ರೆಸ್ಟ್ ಇರಬೇಕು, ಅಂದಾಗ ಮಾತ್ರ ಈ ಕೋರ್ಸನ್ನು ಮಾಡಿರಿ. ಸೊ ಇದು ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನು ಮಾಡ್ತಾಯಿದ್ದೀವಿ ನಾವು. ಸೊ ಈ ಕೋರ್ಸನ್ನು ಮಾಡಬೇಕಾದ್ರೆ ನಮಗೇನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿರ್ತಾವೇನ್ರಿ? ಸೊ ನಾವೇನಾದರೂ ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ನಾವು ಇದರೊಳಗಡೆ ಎಂಟ್ರಿ ಆಗಬೇಕಾ ಅಂತ ಕೇಳ್ಬೋದು ನೀವು. ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ 50-50 ಬ್ಯಾಲೆನ್ಸ್ ಇದೆ. ಸೊ ನಿಮಗೆ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಅಥವಾ ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಏನು ಮಾಡ್ತಾರೆ ಅಂದರೆ ನೀವೇನು PUC ಒಳಗಡೆ ಮೆರಿಟ್ ತೊಗೊಂಡಿರ್ತಿಲ್ಲ, ಸೊ ಆ ಮೆರಿಟ್ ಮೇಲೇ ಪಾಸ್ ಮಾಡಿ ನೀವನ್ನ ಎಂಟ್ರಿ ಮಾಡ್ಕೊತಾರೆ. ಸೊ ಒಂದಿಷ್ಟು ಯೂನಿವರ್ಸಿಟಿ ಅದೊಂದಿಷ್ಟು ಇನ್ಸ್ಟಿಟ್ಯೂಟ್ ಒಳಗಡೆ ಸ್ಪೆಸಿಫಿಕ್ಕಾಗಿ ಅವ್ರದ್ದೇ ಆದಂಥ ಯೂನಿವರ್ಸಿಟಿ ಕಾಮನ್ಸ್ ಟೆಸ್ಟ್ಗಳು ಇರ್ತಾವೆ. ಸೊ ಅಂದರೆ CUT ಆಗಿರ್ಬೋದು, ಅದಾದಮೇಲೆ IPU ಅಂತ ಇರ್ತೈತಿ, ಅದಾದಮೇಲೆ ಒಂದಿಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಬರ್ತಾವೆ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನ ನೀವು ಬರೀಬೇಕಾಗ್ತದೆ. ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಥವಾ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸನ್ನ ಮಾಡ್ತಾ ಇದ್ದೀವಿ ನಾವು. ಸೊ ಈ ಒಂದು ಕೋರ್ಸನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಒಂದು ಕಾಲೇಜ್ ಫೀಸ್ ಎಷ್ಟು ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ಈ ಒಂದು ಕೋರ್ಸಿನ ಫೀಸ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 50Kಯಿಂದ 1 lakh ಪರ್ ಇಯರ್ ಇರ್ತೈತಿ. ಅಂದರೆ 50,000ದಿಂದ 1 ಲಕ್ಷದವರೆಗೆ ಈ ಒಂದು ಕೋರ್ಸಿನ ಫೀಸ್ ಆಗಿರ್ತದೆ. ಸೊ ಎವರೇಜ್ ಆಗಿ ನೀವು ಕಂಪ್ಲೀಟ್ ಈ ಒಂದು ಕೋರ್ಸನ್ನ ಮುಗಿಸೋ ಹೊತ್ತಿಗೆ ನಿಮ್ಮದು ಅಪ್ರಾಕ್ಸಿಮೇಟ್ಲಿ ಒಂದು 3ಇಂದ 4 lakh ನಿಮ್ಮದು ಫೀಸ್ ಬರ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ಒಂದು ಕೋರ್ಸನ್ನ ನಾವು ಎಷ್ಟು ವರ್ಷ ಕಲಿಬೇಕು ಅಂತ ಕೇಳ್ಬೋದು ನೀವು. ಸೊ ಅಂದರೆ ಈ ಒಂದು ಕೋರ್ಸ್ನ ಡ್ಯೂರೇಷನ್ ಎಷ್ಟು ವರ್ಷ ರೀ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಇರ್ತೈತಿ. ಅದು 6 ಸೆಮಿಸ್ಟರ್ ಆಗಿ ನಿಮಗೆ ಡಿವೈಡ್ ಮಾಡಿರ್ತಾರೆ. ಸೊ ಈ ಒಂದು ಕೋರ್ಸಿನ ಅಕಾಡೆಮಿಕಲ್ ಇಯರ್ ನಿಮಗೆ ಸೆಮಿಸ್ಟರ್ ವೈಸ್ ಡಿವೈಡ್ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನ ಮಾಡಿದ್ವಿ, ಇದರ ಡ್ಯೂರೇಷನ್ನು ಕೇಳಿದ್ವಿ. ಅದಾದಮೇಲೆ ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಸಿಲೆಬಸ್ ಆಗಿರ್ಬೋದು, ನಾವು ಇದರೊಳಗಡೆ ಏನೆಲ್ಲ ಕಲಿತೀವಿ ರೀ ಅಂತ ಕೇಳ್ಬೋದು ನೀವು.
ಸೊ ಇದರೊಳಗಡೆ ಬರುವಂತಹ ಸಬ್ಜೆಕ್ಟ್ಗಳು ಏನಪ್ಪ ಅಂತಂದ್ರೆ ಈ ಒಂದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಒಂದು ಜರ್ನಲಿಸಮ್ ಆಗಿರ್ಬೋದು, ಅದರ ಮೇಲೆ ಎಲೆಕ್ಟ್ರಾನಿಕ್ಸ್ ಪ್ರಿಂಟ್ಸ್ಗಳಾಗಿರ್ಬೋದು, ಇದರ ಮೇಲೆ ಕಂಪ್ಲೀಟಾಗಿ ಅವಲಂಬಿತವಾಗಿರ್ತವೆ ಇದರ ಸಬ್ಜೆಕ್ಟ್ಗಳು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ನೋಡೋಣ ಇದರೊಳಗಡೆ ಬರುವಂಥ ಸಬ್ಜೆಕ್ಟ್ಗಳು ಏನೇನಂತಂತೇಳಿ. ಸೊ ಮೊದಲನೇ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಇದರೊಳಗಡೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಬರ್ತೈತಿ. ಸೊ ಈ ಒಂದು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದೊಳಗಡೆ ಏನೆಲ್ಲ ಟಾಪಿಕ್ಸ್ಗಳನ್ನ ಕಲಿತೀವಿ ಅಂತಂದ್ರೆ ನಾವು ಈ ಒಂದು ನ್ಯೂಸ್ ರಿಪೋರ್ಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಆಮೇಲೆ ಈ ಒಂದು ಪೋಡ್ಕಾಸ್ಟಿಂಗ್ ಟೆಕ್ನಿಕ್ಸ್ಗಳನ್ನ ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ಇದೊಂದು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದೊಳಗಡೆ. ಸೊ ನೆಕ್ಸ್ಟ್ ಒಂದು ಬರುವಂಥ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಡಿಜಿಟಲ್ ಮೀಡಿಯಾ ಅಂತ ಬರ್ತೈತಿ. ಸೊ ಡಿಜಿಟಲ್ ಮೀಡಿಯಾದೊಳಗಡೆ ಏನು ಮಾಡ್ತೀವಿ ಅಂದ್ರೆ ವೆಬ್ ಕಂಟೈನಿಂಗ್ ರೈಟಿಂಗನ್ನು ಕಲಿತೀವಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟನ್ನು ಕಲಿತೀವಿ. ಅದಾದಮೇಲೆ ಡಿಜಿಟಲ್ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಒಂದು ಜರ್ನಲಿಸಮ್ ಮ್ಯಾನೇಜ್ಮೆಂಟನ್ನು ಕಲಿತಾ ಹೋಗ್ತೀವಿ ಇದರೊಳಗಡೆ, ಅಥವಾ ಸೆಕ್ಯೂರಿಟಿ ಅಥವಾ ಸೈಬರ್ ಸೆಕ್ಯೂರಿಟಿ ಜರ್ನಲಿಸಮನ್ನು ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೂರನೇ ಸಬ್ಜೆಕ್ಟ್ ಇದರೊಳಗಡೆ. ಸೊ ನೆಕ್ಸ್ಟ್ ಮೂರನೇ ಸಬ್ಜೆಕ್ಟ್ ಏನು ಕಲಿತೀವಿ ಇದರೊಳಗಡೆ ಅಂತಂದ್ರೆ ಈ ಒಂದು ಅಡ್ವರ್ಟೈಸಿಂಗ್ ಆ್ಯಂಡ್ PR ಅಂತ ಕಲಿತೀವಿ. ಸೊ ಈ ಒಂದು ಅಡ್ವರ್ಟೈಸಿಂಗ್ ಅಥವಾ PR ಒಳಗಡೆ ಏನೆಲ್ಲ ಮಾಡ್ತೀವಿ ಅಂದ್ರೆ ಈ ಒಂದು ಬ್ರ್ಯಾಂಡ್ ಮ್ಯಾನೇಜ್ಮೆಂಟನ್ನು ಕಲಿತೀವಿ. ಅದಾದಮೇಲೆ ಪಬ್ಲಿಕ್ ರಿಲೇಷನ್ಸ್ ಸ್ಟ್ರಾಟಜಿನ ಕಲಿತೀವಿ. ಅದಾದಮೇಲೆ ಕಾರ್ಪೊರೇಟ್ ಕಮ್ಯುನಿಕೇಷನ್ನ ಕಲಿತಾ ಹೋಗ್ತೀವಿ ಇದರೊಳಗಡೆ. ಸೊ ಇನ್ನು ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಪ್ರೊಡಕ್ಷನನ್ನು ಕಲಿತೀವಿ. ಸೊ ಪ್ರೊಡಕ್ಷನ್ ಒಳಗಡೆ ನಾವೇನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಈಗ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅದಾದಮೇಲೆ ಕ್ಯಾಮ್ರಾ ಹ್ಯಾಂಡಲಿಂಗ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ರೇಡಿಯೋ ಜಾಕಿ ಬೇಸಿಕ್ಸ್ಗಳನ್ನ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಿಮಗೆ ಇದರೊಳಗಡೆ ಒಂದಿಷ್ಟು ಟ್ರೈನಿಂಗ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಯಾವ ಥರ ಆ್ಯಂಕರಿಂಗ್ ಮಾಡಬೇಕು, ಯಾವ ಥರ ನ್ಯೂಸನ್ನು ಕಲೆಕ್ಟ್ ಮಾಡಬೇಕು, ಅಥವಾ ಯಾವ ಥರ ನ್ಯೂಸ್ ರಿಪೋರ್ಟಿಂಗ್ನ ಮಾಡ್ಬೇಕಂತೇಳಿ ಕಲಿಸ್ತಾ ಹೋಗ್ತಾರೆ. ನಿಮಗೆ ಬೇಸಿಕ್ ಥಿಂಗ್ಸ್ಗಳನ್ನ ಕಲಿಸ್ತಾ ಹೋಗ್ತಾರೆ ಇದರೊಳಗಡೆ. ಸೊ ಇವೆಲ್ಲ ಏನಪ್ಪ ಅಂದ್ರೆ ನಿಮ್ಗೆ ಅದರೊಳಗಡೆ ಬರುವಂಥ ಸಬ್ಜೆಕ್ಟ್ಗಳು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್ಗಳನ್ನ ಹೇಳಿದ್ರಿ, ಇದರೊಳಗಡೆ ಡ್ಯೂರೇಷನ್ ಹೇಳಿದ್ರಿ. ಇನ್ನು ನಾವು ಈ ಕೋರ್ಸನ್ನು ಮಾಡಿದ್ವಿ, ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸಿದ್ವಿ. ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವ್ರಿ, ನಾವೇನು ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಿಮಗೆ ಕೆಲಸಗಳು ಏನಿರ್ತಾವೆ ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿದೆ ಈಗ ಜರ್ನಲಿಸಮ್ ಅಂದಾಗ ಅಥವಾ ನ್ಯೂಸ್ ಆ್ಯಂಕರಿಂಗ್ ಅಂದಾಗ ಏನೆಲ್ಲ ಕೆಲಸ ಮಾಡ್ಬೋದು ಅಂತಂದ್ರೆ ನಾವು ಮೊದಲಿಗೆ ಜರ್ನಲಿಸ್ಟಾಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ನ್ಯೂಸ್ ರಿಪೋರ್ಟರಾಗಿ ಕೆಲಸ ಮಾಡ್ಬೋದು, ನ್ಯೂಸ್ ಆ್ಯಂಕರಾಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ಕಾಂಟೆಂಟ್ ರೈಟರಾಗಿ ಕೆಲಸ ಮಾಡ್ಬೋದು. ಈ ವೆಬ್ಗಳಿರ್ತಾವಲ್ಲ ಆ ವೆಬ್ಸೈಟ್ ಒಳಗಡೆ ಅದರೊಳಗಡೆ ಕಾಂಟೆಂಟ್ ರೈಟರಾಗಿ ಕೆಲಸ ಮಾಡ್ಬೋದು. ಅದಾದಮೇಲೆ PR ಅಂದರೆ ಪಬ್ಲಿಕ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿನೂ ಕೂಡ ಕೆಲಸ ಮಾಡ್ಬೋದು. ಅದಾದಮೇಲೆ ವಿಡಿಯೋ ಎಡಿಟರ್ ಆಗಿ ಕೆಲಸ ಮಾಡ್ಬೋದು, ಅಥವಾ ನ್ಯೂಸ್ ಚಾನಲ್ ಒಳಗಡೆ ನೀವು ನ್ಯೂಸ್ ಚಾನಲ್ ಒಳಗಡೆ ಟೆಕ್ನಿಷಿಯನ್ ಆಗಿನೂ ಕೂಡ ಕೆಲಸ ಮಾಡ್ಬೋದು. ಆಮೇಲೆ ನಿಮ್ಮದೇ ಓನ್ ಚಾನಲನ್ನು ಕೂಡ ಓಪನ್ ಮಾಡ್ಬೋದು. ಇನ್ ಕೇಸ್ ಆಫ್ ಇದರೊಳಗಡೆ ಯೂಟ್ಯೂಬ್ ಒಳಗಡೆ ಆಗಿರ್ಬೋದು, ಅಥವಾ ಔಟ್ ಸ್ಪೇಸ್ ಒಳಗಡೆ ಕೂಡ ಮೇನ್ ಸ್ಟ್ರೀಮ್ ಒಳಗಡೆ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು, ಅಥವಾ ನ್ಯೂಸ್ ಚಾನಲ್ನು ಕೂಡ ಓಪನ್ ಮಾಡ್ಬೋದು. ಈ ಥರ ನಿಮಗೆ ಭಾಳಷ್ಟು ಅವಕಾಶಗಳು ಇದರೊಳಗಡೆ ನ್ಯೂಸಿಗೆ ಸಂಬಂಧಪಟ್ಟಾಗಿ, ಅಥವಾ ಈ ಒಂದು ಮೀಡಿಯಾಗೆ ಸಂಬಂಧಪಟ್ಟ, ಅಥವಾ ಡಿಜಿಟಲ್ ಮೀಡಿಯಾಗೆ ಸೋಷಿಯಲ್ಗೆ ಸಂಬಂಧಪಟ್ಟಿರುವಂತಹ ಆ್ಯಂಕರಿಂಗ್ ಕೆಲಸನ ಅಥವಾ ಒಂದಿಷ್ಟು ಥಿಂಗ್ಸ್ಗಳಿರ್ತಾವಲ್ಲ ಈ ಸೋಷಿಯಲ್ ಮೀಡಿಯಾದೊಳಗಡೆ ಈ ಥರ ನಾವು ಎಕ್ಸ್ಪೋಸ್ ಮಾಡ್ಬೋದು, ಅಥವಾ ಈ ಒಂದು ಜನರಿಗೆ ಯಾವ ಥರ ನ್ಯೂಸ್ಗಳನ್ನು ತಲುಪಿಸ್ಬೇಕಲ್ಲ, ಸೊ ಆ ಒಂದು ಕೆಲಸಗಳಲ್ಲಿ ಬರುವಂಥ ಜಾಬ್ಗಳನ್ನು ನೀವು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ. ನೆಕ್ಸ್ಟ್ ಇದರೊಳಗಡೆ ನಾವು ಜಾಬ್ ಮಾಡ್ತಾಯಿದ್ದೀವಿ, ನಮಗೆ ಸ್ಯಾಲ್ರಿ ಸ್ಕೇಲ್ ಎಷ್ಟು ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲ್ರಿ ಸ್ಕೇಲ್ ಏನಿರ್ತೈತೆ, ಇದರ ಸ್ಯಾಲ್ರಿ ಸ್ಕೇಲ್ ಎಷ್ಟು ಇರ್ಬೋದು ನಾವು ಫ್ರೆಷರಾಗಿ ಜಾಯ್ನ್ ಆದಾಗ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂಥ ಸ್ಯಾಲ್ರಿ ಸ್ಕೇಲ್ ಏನಪ್ಪ ಅಂತಂದ್ರೆ ನೀವು ಫ್ರೆಷರಾಗಿ ಜಾಯ್ನ್ ಆಗಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮದು 3 to 5 lakh per annum ನೀವು ಸ್ಯಾಲ್ರಿನ ತೊಗೋಬೋದು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಅಥವಾ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ ನಿಮ್ಮ ಸ್ಕಿಲ್ಗಳ ಮೇಲೆ, ಅಥವಾ ನೀವು ನ್ಯೂಸಿಂಗನ್ನು ಯಾವ ಥರ ಮಾಡ್ತೀರಿ ಅಥವಾ ಜರ್ನಲಿಸಮನ್ನು ಯಾವ ಥರ ಮಾಡ್ತೀರಿ ಅದರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನು ಮುಗಿಸಿದ್ವಿ ರೀ. ಸೊ ನೀವು ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಸ್ಯಾಲ್ರಿ ಸ್ಕೇಲ್ನ ಹೇಳಿದ್ರಿ. ಇನ್ನು ಇದರೊಳಗಡೆ ನಾವು ಏನಾದರೂ ಹೈಯರ್ ಎಜುಕೇಷನ್ನ ಮಾಡ್ಬೋದಾ, ಅಥವಾ ನಾವು ಈ ಒಂದು BSc ಜರ್ನಲಿಸಮನ್ನು ಮುಗಿಸಿ ನೆಕ್ಸ್ಟ್ ಏನಾದರೂ ಹೈಯರ್ ಎಜುಕೇಷನ್ನ ತೊಗೋಬೋದಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ. ಸೊ ಏನೆಲ್ಲ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ MA ಇನ್ ಜರ್ನಲಿಸಮ್ ಅಂತ ಬರ್ತೈತಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ MMC ಅಂತ ಬರ್ತೈತಿ. ಅದಾದಮೇಲೆ MC ಅಂತ ಬರ್ತೈತಿ. ಅದಾದಮೇಲೆ MBA ಅಂತ ಬರ್ತೈತಿ. ಅದಾದಮೇಲೆ MA ಇನ್ ಡಿಜಿಟಲ್ ಮೀಡಿಯಾ ಅಂತಲೂ ಕೂಡ ನೀವು ಕಲಿಬೋದು ಇದರೊಳಗಡೆ ಹೈಯರ್ ಎಜುಕೇಷನ್. ಓಕೆ, ಸೊ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು BSc ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಜರ್ನಲಿಸಮ್ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲ, ಸೊ ಅಂದರೆ ನ್ಯೂಸ್ ಆ್ಯಂಕರಿಂಗ್ ಆಗಲಿಕ್ಕೆ ಅಥವಾ ನ್ಯೂಸ್ ಚಾನಲ್ ಒಳಗಡೆ ವರ್ಕ್ ಮಾಡಲಿಕ್ಕೆ ನಮ್ಮದೇ ಆದಂಥ ನ್ಯೂಸ್ ಚಾನಲ್ ಅದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ನಾವು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅಥವಾ ಜನರಿಗೆ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋವಂಥ ವಿದ್ಯಾರ್ಥಿಗಳು ಈ ಒಂದು ಸರ್ಚ್ ಮಾಡ್ತಿರ್ತಾರಲ್ಲ ಈ ಕೋರ್ಸ್ನ,
ಸೊ ಅವ್ರಿಗೂ ಕೂಡ ಈ ಒಂದು ಕೋರ್ಸನ್ನು ಅಥವಾ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಭಾಳಷ್ಟು ಹೆಲ್ಪ್ ಆಗ್ಬೋದು. ಅದೇ ರೀತಿ ಯಾರೆಲ್ಲ ಈಗ ಆಲ್ರೆಡಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇದೇ ರೀತಿ ಅಪ್ಡೇಟ್ಗಳನ್ನ ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.